ಭಕ್ತಾದಿಗಳು ಯಾಕಲ್ಲ ನೀವು ಬರ್ತೀರಾ? ಇಲ್ಲ ಬಿಚ್ಕೊಳ್ಳಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಪಾರ್ಟ್ 2 ವ್ಲಾಗ್ ಆಗಿದೆ. ಸೊ ಫ್ಯಾಮಿಲಿ ಜೊತೆ ನಾನು ಹೋಗಿದ್ದು. ಲಾಸ್ಟ್ ಪಾರ್ಟ್ 1 ವ್ಲಾಗ್ ಏನಾದರೂ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೇಮ್ ಪ್ಲೇಸ್ ಸೇಮ್ ಅಂದರೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಲ್ಲ, ಸೊ ಅಲ್ಲೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ನೇಚರ್ ಹೇಗಿದೆ. ಸ್ವಲ್ಪ ಬಿಸಿಲಿದೆ, ಸೊ ಪರವಾಗಿಲ್ಲ. ಸೊ ಅದು ನೇಚರ್ ನೋಡಿದ್ರೆ ಅದೆಲ್ಲ ಮರ್ತೋಗುತ್ತೆ. ಸೊ ಇಷ್ಟು ಚೆನ್ನಾಗಿದೆ ಅಂತಂದರೆ, ಅದರಲ್ಲೂ ಎಸ್ಪೆಷಲಿ ನಾನು ನಮ್ಮ ಅಂಕಲ್ ಮತ್ತು ಆಂಟಿ ಜೊತೆ ಬಂದಿದ್ದು ಇನ್ನೂ ಡಬ್ಬಲ್ ಖುಷಿನೇ ಆಗ್ತದೆ. ಸೊ ಅಲ್ಲೆಲ್ಲ ಹೇಳ್ತಿದ್ರು ಕೆಲವರು, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಹಂಪಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ ಎಕ್ಸ್ಪೀರಿಯೆನ್ಸ್ ಕೂಡ ನನಗಾಯಿತು. ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಹಂಪಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಮಗೆ ಹೇಳಿದ್ರು. ಸೊ ಹಾಗಾಗಿ ನಾವು ಅದನ್ನು ನೋಡ್ಕೊಂಡು ನಿಂತಿದ್ರಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಗ್ರೀನರಿ ಇದೆ. ಸೊ ಮೋಡ ಎಲ್ಲ ಒಂಥರ ಅದಕ್ಕೆ ಹೊತ್ಕೊಂಡಂಗೆ ಥರ ಫೀಲ್ ಆಗ್ತಿದೆ. ಅದರಲ್ಲೂ ಈ ಅಂಜನಾದ್ರಿ ಬೆಟ್ಟದಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಕೋತಿಗಳು. ಸೊ ಎಷ್ಟು ಕೋತಿಗಳಿದ್ವು ಗೊತ್ತಾ? ನಾವು ಸುಮ್ಮನೆ ಆಟಾಡಿಸ್ಕೊಂಡು ಬರೋದು, ಏನಾರು ತಿಂಡಿ ಇಟ್ಕೊಂಡು ಹೋದರೆ ಅದನ್ನೆಲ್ಲ ಇಟ್ಕೊಂಡು ಹೋಗೋದು, ಅದೆಲ್ಲ ಮಾಡ್ತಿತ್ತು. ಇದು ಬಂದುಬಿಟ್ಟು ರಾಮ ಸೇತುವೆ ಅಂತ. ನೋಡಿ ನೀರಲ್ಲಿ ಯಾವ ಥರ ತೇಲ್ತಿದೆ ಅಂತ. ನಾನು 2 ಕಡೆ ನೋಡಿದೆ. ಒಂದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನೋಡಿದೆ, ಹಾಗೆ ಇಲ್ಲಿ ಇದು 2ನೇ ಕಡೆ ನೋಡ್ತಾ ಇರೋದು. ಹಾಗೆ ಇದು ದೇವಸ್ಥಾನ, ಈ ಕಡೆ ರಾಮನ ದೇವಸ್ಥಾನ ಇದೆ. ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಅಲ್ಲೋ ಇಲ್ಲ ಅಂತ ಅಂದರು ದೇವ್ರನ್ನ ತೋರಿಸೋದು, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಫೈನಲಿ ನಾವು ಇಲ್ಲಿಗೆ ಬಂದ್ರಿ. ನೆಕ್ಸ್ಟು ಇಳಿದು ಹೋಗೋ ಅಷ್ಟೊತ್ತಿಗೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ತಿಲ್ಲೇ ಟೈಮ್ ಕಳೆಯೋಣ ಅಂತ ಅಂದ್ಬಿಟ್ಟು ನಾನು ಅಂಕಲ್ ಆಂಟಿ ಎಲ್ಲ ಕೂತ್ಕೊಂಡ್ರಿ. ಹೇಳಿ ಅಂಕಲ್, ಬೆಟ್ಟ ಬೆಟ್ಟದ ಮೇಲೆ ಬರೋ ಭಕ್ತಾದಿಗಳು ಭಯಭಕ್ತಿಯಿಂದ ಮತ್ತು ಪ್ರಕೃತಿ ಸೆಳೆಯುತ್ತಾ ಕಷ್ಟ ಸುಖ ಅನುಭವಿಸ್ಕೊಂಡು ದೇವರ ಸನ್ನಿಧಿ ಬರ್ತಾರೆ. ಅದು ಒಂದು ಮುಕ್ತಿ ಸಾಧನ. ಅದಕ್ಕೆ ಎಲ್ಲ ದೇವರುಗಳು ಬೆಟ್ಟದ ಮೇಲೆ ಇರ್ತಾರೆ. ಹಾಗೆ ಕಿಷ್ಕಿಂಧ ಬೆಟ್ಟ, ಹನುಮಂತ ಜನ್ಮ ತಳೆದ ಬೆಟ್ಟ ಅಂಜನಾದ್ರಿ ಬೆಟ್ಟ ಇದೆ. ರಾಮನ ಬೆಟ್ಟ ಅಲ್ಲ, ದೇವರಿಗೆ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ದೇವರಿಗೆ ಹೆಸರು ಬಂತು. ತಾಯಿ ಹೆಸರು ಅಂಜನಾದ್ರಿ ಅಂತ. ಅಂಜಲಿ ಅಂಜನಾದ್ರಿ ಬೆಟ್ಟ ಅಂತ ಇದೆ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಹೇಳ್ದಂಗೆ ಅಂಕಲ್ ಕೂಡ ಒಂದೊಂದು ಪ್ಲೇಸ್ಗೆ ಹೋದಾಗೆಲ್ಲ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ರು. ಹಾಗೆ ಅವರು ಒಂದಷ್ಟು ಸ್ಟೋರಿಗಳನ್ನ ಹೇಳ್ತಿದ್ರು. ಲೆಕ್ಕದಲ್ಲಿ ಈ ಸ್ಟೋರಿಗಳನ್ನ ನಾವು ಕೇಳಬೇಕು. ಯಾಕಂದರೆ ಇವಾಗ ಒಂದೊಂದು ಜಾಗ ಹೋದಾಗೂ ಆ ಸ್ಟೋರಿಗಳನ್ನ ಕೇಳಿದ್ರೇ ಅದು ನಮಗೆ ನೆನಪಾಗಿ ಉಳ್ಕೊಳ್ಳೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಅಂಕಲ್ ಎಲ್ಲ ಹೇಳ್ತಾ ಇದ್ರಲ್ವ, ಸೊ ನಾನು ಕೇಳ್ತಾ ಇದ್ದೆ. ಅವತ್ತಿನ ದಿನ ಅವ್ರ ಜರ್ನಿ ನನಗೆ ಬೇಜಾರೇ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಅಂಕಲ್ ಅವರು ಪೊಲೀಸ್ ಕೆಲಸದಲ್ಲಿರೋದ್ರಿಂದ ಬರೀ ಅವ್ರಿಗೆ ಏನಂತಾರೆ ಈ ಸ್ಟೇಷನ್ನು ಮತ್ತು ಈ ವರ್ಕ್ ಇದೆಲ್ಲ ಫುಲ್ಲು ಸ್ಟ್ರೆಸ್ಸೇ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಈ ಥರ ಪ್ಲೇಸ್ಗಳು ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೇನಿರಬೇಕು, ಫುಲ್ಲು ನ್ಯಾಚುರಲ್ ಆಗಿರಬೇಕು, ಗಾಳಿ ಇರಬೇಕು. ಈ ಥರ ಒಂದು ನೇಚರ್ ಅವರು ನೋಡ್ತಾ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಅವರೇ ಹೇಳ್ತಿದ್ರು, ನನಗಿರೋ ಸ್ಟ್ರೆಸ್ಗೂ ಇವಾಗ ನನಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗ್ತಿದೆ, ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಅಂಕಲು ತುಂಬಾ ಖುಷಿಪಟ್ಟರು. ಈಗ ನಮ್ಮದು ಪ್ಲ್ಯಾನಿಂಗ್ ಇದ್ದಿದ್ದು ಇದೆಲ್ಲ ಮುಗಿಸ್ಕೊಂಡು ತುಂಗಭದ್ರಾ ಡ್ಯಾಮ್ಗೆ ಹೋಗೋಣ ಅಂತ. ಬಟ್ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯಿತು. ಹಾಗಾಗಿ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಫೋನ್ ಮಾಡಿ ಹೇಳಿದರು ಬನ್ನಿ ಅಂತ ಅಂದ್ಬಿಟ್ಟು. ಹಾಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಕೊಬಿಟ್ಟಿದ್ದಾರೆ ಪಾಪ ಅವರು. ನಾವು ನೋಡಿದ್ರೆ ಮಧ್ಯಾಹ್ನ ಆದರೂ ಇಲ್ಲೇ ಇದ್ದೀವಿ. ಸೊ ಇವಾಗ ನಮ್ಮ 3-3:30 ಟೈಮ್ ಆಗಿದೆ. ಇನ್ನು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಬೇಗ ಎಲ್ಲ ಕೆಳಗಡೆ ಬೆಟ್ಟೆಲ್ಲ ಇಳಿದೋಗ್ಬೇಕು. ನಮಗೆ ನೋಡೋದಕ್ಕೆ ಟೈಮ್ ಸಿಗುತ್ತೆ, ಬಟ್ ಬಸ್ಗಳು ಇಲ್ಲಿ ಕರೆಕ್ಟ್ ಟೈಮಿಗೆ ಸಿಗುತ್ತೋ ಸಿಗಲ್ವೋ ಅದು ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ದಿನ ಅಂತ. ನೋಡಿ ಅಂಕಲ್ ಆಂಟಿ ಇಬ್ಬರು ಚೆನ್ನಾಗಿ ಕಾಣಿಸಿದ್ರೆ ಈಗ ಇಲ್ಲಿ ಈ ಕಡೆ
ಆಂಟಿನೇ ಮುಚ್ಕೊಂಡು ನೀವೇ ಕಾಣಿಸ್ತಿಲ್ಲ. ಸಗದ ಇತ್ತಲ್ಲ ಒಂದು ಮೈಕ್ ಟೆಸ್ಟ್ ಮಾಡ್ತಿದ್ದೆ. ಸೊ ಅಲ್ಲಿ ಅಷ್ಟು ಗಾಳಿಗೆ ಅಷ್ಟು ನೀಟಾಗಿ ಕೇಳಿಸ್ತಿರ್ಲಿಲ್ಲ. ಸೊ ಪರವಾಗಿಲ್ಲ, ಅಂಕಲ್ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಅವ್ರಿಗೆ ಕೊಟ್ಟೆ ಮೈಕ್ನ. ಹೆಂಗೆ ಅನ್ನಿಸ್ತು ಅಂಕಲ್ ಈ ಬೆಟ್ಟ ಎಲ್ಲ ನೋಡ್ಬಿಟ್ಟು? ತುಂಬ ಚೆನ್ನಾಗಿತ್ತು. ತಿರುಪತಿ ಬೆಟ್ಟ ಹತ್ತಿರಂಗೆ ಆಯಿತು. ಅದೇ ಥರ ಅನುಭವ. ಬೆಟ್ಟ ಏನೋ ಯಾರೋ ಒಂದು ಶಕ್ತಿ ಮೇಲೆ ಬೆಟ್ಟ ಹತ್ತಿಸ್ತು ಅನ್ನಂಗೆ ಆಯ್ತು ನನಗೆ. ಮೇಲೆ ಬಂದರೆ ನಮಗೆ ಭಾಳ ಖುಷಿ ಆಯಿತು. ತುಂಬ ಪ್ರಕೃತಿ ಮುಂದೆ ನಾವು ಪ್ರಕೃತಿ ಎತ್ತ ನೋಡಿ ತುಂಬ ಚೆನ್ನಾಗಿದೆ. ಎತ್ತ ಬೆಟ್ಟ ಗುಡ್ಡಗಳು ಕಾಣಿಸ್ತಿದೆ. ಮತ್ತು ದೇವ್ರ ದರ್ಶನ ಆಯಿತು, ಚೆನ್ನಾಗಿತ್ತು. ಆಂಟಿ ಹೇಳಿ, ನಿಮಗೆ ಬೆಟ್ಟ ನೋಡಿ ಹೆಂಗ ಅನಿಸ್ತು? ತುಂಬ ಖುಷಿ ಆಯಿತು. ಈ ಜಾಗಕ್ಕೆ ಬಂದಿದ್ದೀವಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ ಇಲ್ಲಿಂದ ಹಂಪೆ ದೇವಸ್ಥಾನ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಕೂಡ ನಾನು ಝೂಮ್ ಮಾಡ್ತಾ ಇದ್ದೀನಿ. ಅಲ್ಲಿ ಪಕ್ಕದಲ್ಲಿ ಯಾರೋ ಕೇಳ್ತಿದ್ರು ಕಲ್ಲಿನ ರಥನೂ ಕಾಣಿಸಿದೆ ನೋಡಿ ಅಂತ ಅಂದ್ಬಿಟ್ಟು. ಸೊ ನನಗೇನು ಕಲ್ಲಿನ ರಥ ಏನೂ ಕಾಣಿಸಿಲ್ಲ. ಸೊ ನೀವೇನಾದರೂ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ನೀವು ಒಂದ್ಸತಿ ನೋಡಿ, ನಿಮ್ಗೇನಾದರೂ ಕಾಣಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನೀವು ಮುಂಚೆ ಏನಾದರೂ ಯಾರಾದರೂ ವಿಸಿಟ್ ಮಾಡಿ ನೋಡಿದ್ರು ನನಗೆ ಕಮೆಂಟ್ ಮಾಡಿ. ಸೊ ಈ ಒಂದು ಪ್ಲೇಸ್ ಬಗ್ಗೆ ನಾನು ಹೇಳಲೇಬೇಕು. ಯಾರ್ಯಾರು ಸೈಟ್ ತೊಗೊಂಡು ಮನೆ ಕಟ್ಸೋಕ್ಕಾಗ್ತಿಲ್ವೋ ಅಂಥವ್ರು ಇಲ್ಲಿ ಬಂದು ಈ ಥರ ಕಲ್ಲಿನಲ್ಲಿ ಮನೆ ಕಟ್ಟಿದ್ರೆ ಮನೆ ಬೇಗ ಕಟ್ಟಿಸ್ತಾರೆ ಅನ್ನೋ ನಂಬಿಕೆ ಇದೆಯಂತೆ. ಸೊ ನನಗೂ ಗೊತ್ತಿಲ್ಲ. ಇಲ್ಲಿ ಬಂದು ಅಂದಮೇಲೆ ಸೊ ಇಲ್ಲಿರೋ ಕಲ್ಲುಗಳನ್ನೆಲ್ಲ ನೋಡಿ ನನಗೆ ಅನ್ನಿಸ್ತು. ಸೊ ಇದು ನಿಜ ಇರ್ಬೋದು ಅಂತ. ಹಾಗೆ ನಾನು ಅಂಕಲ್ ಮತ್ತು ಆಂಟಿ 3 ಜನನೂ ಒಂದು ಕಲ್ಲು ಥರ ಕಟ್ಬಿಟ್ಟು ಬಂದು, ನಾನು ಪುಟಾಣಿ ಕಲ್ಲು ಕಟ್ಟಿದೆ. ಅಂಕಲ್ ಮಾತ್ರ ದೊಡ್ಡ ದೊಡ್ಡ ಕಲ್ಲು ಒಂದು 3-4 ಇಟ್ಟರು, ಅಂದರೆ 3-4 ಕಡೆ ಇಟ್ಟರು. ಇದ್ರ ಬಗ್ಗೆ ಎಷ್ಟು ವರ್ಷಕ್ಕೆ ಏನು ಅಂತ ಅಂದ್ಬಿಟ್ಟು ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಸೊ ನಮ್ಮ ಅಕ್ಕ ಹೇಳಿದ್ರು, ನಾನು ಇಲ್ಲೆಲ್ಲ ಕಟ್ಟಾದ್ಮೇಲೆ ಹೋಗಿ ಹೇಳಿದ್ರು ಏನೋ 1 ವರ್ಷ 2 ವರ್ಷದೊಳಗಡೆ ಈರೇಡುತ್ತೆ ಅಂತ ಅಂದ್ಬಿಟ್ಟು. ಎನಿವೇಸ್ ನಾವು ಅದಕ್ಕೆ ತಾನೇ ಎಲ್ಲ ಕಟ್ಬಿಟ್ಟು ಬಂದಿದ್ದು, ನೋಡೋಣ ಯಾವಾಗ ಈರೇಡುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಮನೆಯೆಲ್ಲ ಕಟ್ಬಿಟ್ಟು ಕೆಳಗಡೆ ಹೇಳಿದ್ರೆ ನಮ್ಮ ಅಕ್ಕ ಅವ್ರ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ. ಸೊ ಅವ್ರಿಗೂ ಒಂದಷ್ಟು ಪ್ಲೇಸ್ಗಳನ್ನ ತೋರಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ವೀಡಿಯೋ ಕಾಲ ನೀವು ಬರ್ತೀರಾ? ಸಾರಿ, ಯೂಟ್ಯೂಬಲ್ಲಿ ಆಂಟಿ ಕುತ್ಕೊಂಡ್ಬಿಟ್ಟೈತೆ. ನಮಗೆ ಬಸ್ ಸಿಗೋದು ತುಂಬಾ ಲೇಟ್ ಆಯಿತು. ಹಾಗಾಗಿ ಒಂದು ಆಟೋ ಮಾಡ್ಕೊಂಡು ಹೊರಟ್ರಿ. ಅಲ್ಲಿಂದ ನಾವು ಹೊಸಪೇಟೆಗೆ ಹೋಗಿ, ಹೊಸಪೇಟೆಯಿಂದ ನಾವು ಕೊಪ್ಪಳಕ್ಕೆ ಹೋಗಿದ್ದು. ಸೊ ನನ್ನ ಫೋನ್ ಫುಲ್ ಡೆಡ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಹಾಗೆ ಪೂರ್ತಿ ನಾವು ಹೋಗಿದ್ದೇನೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಒಂದು ನೇಚರ್ಗಳೆಲ್ಲ ಇತ್ತಲ್ಲ ಅದನ್ನಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆನೇ ಬೇಗ ಇದ್ದು ಸ್ವಲ್ಪ ಹೊರಗಡೆ ಹೋಗಿದ್ರಿ. ಹೊರಗಡೆ ಎಲ್ಲ ಹೋಗಿ ಮತ್ತೆ ನನ್ನ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಎಲ್ಲಿ ಅಂತಂದರೆ ನಮ್ಮ ಸೈಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ತೊಗೊಂಡಿರೋ ಸೈಟ್ ಕಡೆ ಅಷ್ಟು ಮನೆಗಳಾಗಿಲ್ಲ. ಸ್ವಲ್ಪ ಹೊಲ ಇದೆ, ತಂಪಾದ ಗಾಳಿ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋದರೆ ಒಂಥರ ಫೀಲ್ ಆಗುತ್ತೆ. ಸೊ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಮನಸ್ಸು ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಅಂಕಲ್ ಆಂಟಿ ಮತ್ತು ಗೀತಕ್ಕ ನಾನು 4 ಜನನೂ ಹೋದ್ರಿ. ಭಾವ ಎಷ್ಟೊತ್ತಾದ್ಮೇಲೆ ಬಂದರು, ತುಂಬ ಹೊತ್ತಾದ್ಮೇಲೆ ಬಂದರು ಭಾವ. ಹಾಗೆ ಅಲ್ಲೆಲ್ಲ ಹೊಲ ಆಗಿರೋದ್ರಿಂದ ಸೊಪ್ಪೆಲ್ಲ ಸಿಗುತ್ತಲ್ವ. ಸೊ ನಮ್ಮ ಆಂಟಿ ಸೊಪ್ಪೆಲ್ಲ ಕಿತ್ಕೊಬಂದು, ಅವರೆಲ್ಲ ಸೊಪ್ಪೆಲ್ಲ ಕಿತ್ಕೊಬಂದು ಮತ್ತು ಒಂದು ಕವರ್ಗೆ ಒಳಗಡೆ ಹಾಕ್ಕೊಂಡು ನಾವು ರಿಟರ್ನ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿಕೊಂಡು ಬಂದ್ರಿ. ಸೊ ತುಂಬಾ ಚೆನ್ನಾಗಿತ್ತು. ಅಂಕಲ್ ತುಂಬಾ ಇಷ್ಟ ಆಯಿತು. ಅಂಕಲ್ಗೂ ಆಂಟಿಗೆ ಇಬ್ರಿಗೂ ಇಷ್ಟ ಆಯಿತು. ಹಾಗೆ ಅವರು ಮತ್ತು ನಾನು ಇಬ್ಬರು ಸೇರಿಕೊಂಡು ವಾಪಸ್ ಮನೆಗೆ ಹೋದ್ರಿ.
ಹಾಗೆ ನಮ್ಮ ಸೈಟ್ನ ನೋಡಿಕೊಂಡು ಅಲ್ಲಿರೋ ಸುತ್ತಮುತ್ತನ ನೋಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ನಾನು ಮತ್ತು ಗೀತಕ್ಕ ಒಂದು ಗಾಡೀಲಿ ಬಂದರೆ, ಹಾಗೆ ಅಂಕಲ್ ಆಂಟಿ ಇನ್ನೊಂದು ಗಾಡೀಲಿ ಬಂದರು. ನಮ್ಮ ಮಾಂತೇಶ್ ಭವನು ಕೂಡ ಅವ್ರು ಆಲ್ರೆಡಿ ಒಂದು ಗಾಡಿ ತೊಗೊಂಡು ಬಂದಿದ್ರು, ಅವ್ರು ಹೋಗ್ಬಿಟ್ರು. ಸೊ ಇವಾಗ ನಾವು ವಾಪಸ್ ದಾವಣಗೆರೆಗೆ ಹೋಗಬೇಕು. ಯಾಕೆಂದರೆ ಲೋಚನ್ ಲಹರಿನ ಮನೇಲೇ ಬಿಟ್ಟು ಬಂದಿರೋದ್ರಿಂದ ಜಾಸ್ತಿ ದಿನ ಬಿಡೋದಕ್ಕೂ ಆಗೋದಿಲ್ಲ. ಸೊ ಅವ್ರಿಗೆ, ನಮ್ಮ ಹಸ್ಬೆಂಡ್ಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸತಿ ಕಂಟ್ರೋಲ್ ಮಾಡ್ತಾರೆ. ಬಟ್ ಇವಾಗ ಫೋನ್ ಮಾಡಿ ಯಾವಾಗ ಬರ್ತೀವಿ ಅಂತೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ನಾನು ದಾವಣಗೆರೆಗೆ ಹೋಗಬೇಕಾಗಿತ್ತು. ಹಾಗೆ ಅಲ್ಲಿಂದ ಕೊಪ್ಪಳದ ಬಸ್ ಇಟ್ಕೊಂಡ್ವಿ. ಅಲ್ಲಿಂದ ಡೈರೆಕ್ಟು ನಾವು ಹೊಸಪೇಟೆಗೆ ಬಂದ್ರಿ. ಈಗ ನಾವು ಸ್ಟೇಷನಲ್ಲಿದ್ದೀವಿ. ಸೊ 4:45ಗೇನೋ ಟ್ರೈನ್ ಇದೆಯಂತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ಟ್ರೈನ್ ಬಂತು, ನಾವು ಕೂಡ ಟ್ರೈನ್ ಹತ್ತಿದ್ರಿ. ಸೊ ಹೊಸಪೇಟೆಯಿಂದ ದಾವಣಗೆರೆಗೆ ಹೋಗಬೇಕಾದಾಗ ಮಧ್ಯದಲ್ಲಿರೋ ನೇಚರ್ನ ನೋಡ್ಕೊಂಡು ಹೋಗಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ತುಂಗಭದ್ರಾ ಡ್ಯಾಮ್ ಸಿಗುತ್ತೆ, ಮತ್ತು ಒಂಥರ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ಅನ್ನಿಸ್ತೋ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಎಷ್ಟೊಂದು ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ನನಗೆ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾವು ದಾವಣಗೆರೆಗೆ ರೀಚ್ ಆಗಿದ್ದು 10:30 ಆಗಿತ್ತು. ಸೊ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು, ಊಟ ಎಲ್ಲ ಮಾಡ್ಕೊಂಡು ಅಂಕಲ್ ಆಂಟಿ ಅವತ್ತಿನ ದಿನ ಅಲ್ಲೇ ಸ್ಟೇ ಮಾಡಿದ್ರು ದಾವಣಗೆರೆಯಲ್ಲೇ. ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಹಾಗೆ ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನಗಿದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ನಂದಿನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.